ದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ವಿಶ್ವ ಗ್ರಾಹಕ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಅವರು, ಹಿಂದಿನ ಕಾಲದಲ್ಲಿ ಹಿರಿಯರು ಮಹಿಳೆಯರ ರಕ್ಷಣೆ ದೃಷ್ಟಿ ಹಾಗೂ ಸಾಮಾಜಿಕ ಮೂಢನಂಬಿಕೆಗಳ ಕಾರಣದಿಂದ ಪುರುಷರಿಗೆ ಸರಿಸಮಾನ ಅಧಿಕಾರ, ಹಕ್ಕುಗಳನ್ನು ನೀಡಿರಲಿಲ್ಲ. ಅಂತಹ ಸ್ಥಿತಿ ಈ ಆಧುನಿಕ ಜಗತ್ತಿನಲ್ಲಿ ಇಲ್ಲ. ಮಹಿಳೆ ಎಲ್ಲ ರಂಗಗಳಲ್ಲೂ ಮುಕ್ತವಾಗಿ ತೊಡಗಲು ಸಾಕಷ್ಟು ಅವಕಾಶಗಳಿವೆ ಎಂದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ವಿದ್ಯಾ ಎ ವಸ್ತ್ರದ್ ಮಾತನಾಡಿ, ಕವಿ ಜಿಎಸ್ ಶಿವರುದ್ರಪ್ಪ ಹೇಳಿರುವಂತೆ ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂಬ ಸಾಲುಗಳು ಮಹಿಳೆಯ ಪ್ರಾಮುಖ್ಯತೆಯನ್ನು ವಿವರಿಸುತ್ತದೆ. ಶೋಷಣೆಯನ್ನು ಹಿಮ್ಮೆಟ್ಟಿ ಮಹಿಳೆ ತಾನು ಅಬಲೆಯಲ್ಲ ಸಬಲೆ ಎಂದು ನಿರೂಪಿಸುತ್ತಾ ಸದೃಢ ಹೆಜ್ಜೆ ಇಟ್ಟು ಸಾಗುತ್ತಿದ್ದಾರೆ ಎಂದರು. ನಿಮ್ಗೆಲ್ಲ ಗೊತ್ತು, ನೀವೆಲ್ಲ ಇಲ್ಲಿ ಅಂಗನವಾಡಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಎಷ್ಟೋ ಜನ ಬೇರೆ ಬೇರೆ ಕಡೆಯಿಂದ ಬಂದು ಒಂದ್ ಕಡೆ ಸೇರಿದಾಗ ಒಂದು ಸ್ನೇಹಿತರಾಗಿರ್ತೀರಾ. ನಿಮ್ಮ ಸಂಬಂಧಿಕರಲ್ಲಿ, ನಿಮ್ಮ ಅಕ್ಕ ತಂಗಿಯರಲ್ಲಿ ಹೇಳ್ಕೊಳ್ತಾ ಇರುವಂತ ವಿಚಾರಗಳನ್ನ ಎಷ್ಟೋ ನಿಮ್ಮಲ್ಲಿ ಹೇಳ್ಕೊಂಡು ಒಬ್ರಿಗೊಬ್ರು ನೀವು ಒಗ್ಗಟ್ಟಾಗಿದ್ದು ನೀವು ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಅದಕ್ಕೆ ಉದಾಹರಣೆ ಅಂತ ಅಂದ್ರೆ, ಈಗ ಕೊರೋನಾ ಟೈಮಲ್ಲಿ ಯಾರೂ ಕೂಡ ಹೊರಗಡೆ ಕೆಲಸ ಮಾಡಿರ್ಲಿಲ್ಲ ಅಂತ ಇದ್ರಲ್ಲಿ ಮನೆಯಿಂದ ಹೊರಗಡೆ ಎದುರ್ಕೋತಿದ್ರು, ಆ ಕಾಯಿಲೆ ಇದಕ್ಕೆಲ್ಲ ಎದುರ್ಕೊಂಡು. ಆದ್ರೂ ನೀವು ನಿಮ್ಮ ಇದರಲ್ಲಿ ನಿಮ್ಮ ಕರ್ತವ್ಯ ಮುಖ್ಯ ಅಂತ ಹೇಳ್ಕೊಂಡು ಎಲ್ಲ ಪ್ರತಿ ಮನೆಗಳಿಗೂ ಹೋಗೋದು, ಅವ್ರಿಗೆ ಚಿಕಿತ್ಸೆ ಕೊಡೋದಾಗ್ಲಿ, ಅದ್ರ ಬಗ್ಗೆ ಎಚ್ಚರಿಕೆ ಕೊಡೋದಾಗ್ಲಿ ಎಲ್ಲ ಇದನ್ನ ಕೆಲಸಗಳನ್ನ ಮಾಡಿದ್ದೀರಾ ಅಂತಾನೆ ಹೇಳ್ಬೋದು. ಅಷ್ಟೇನೆ ಅದು ಸಾಧನೆ ಆಗಲ್ಲ. ಸಾಹೇಬರು ಈಗ ಹೇಳಿದಾಗೆ ಒಂದು ಮನೆ ನಡೆಸೋದು ಕೂಡ ಹೆಣ್ಮಕ್ಳು ಸಾಮಾನ್ಯ ಗೃಹಿಣಿಯಾಗಿ ಮನೆ ನಡೆಸೋದು ಕೂಡ ಒಂದು ಸಾಧನೆ. ಯಾಕಂದ್ರೆ ಅದು ಕಷ್ಟ, ಅದು ಅವರಿಗೆ ಗೊತ್ತಿರುತ್ತೆ. ಈಗ ನೀವು ಇಲ್ಲಿ ರಂಗೋಲಿಲಿ ಹೇಳಿದ್ದೀರಾ ನಿಮ್ಮ ಪಾತ್ರಗಳೇನು ಅಂತ. ಒಬ್ಬ ಹೆಂಡತಿಯಾಗಿ ನೀವು ಕೂಡ ಆರ್ಥಿಕವಾಗಿ ಗಂಡನಿಗೆ ಸಮವಾಗಿ ಇರ್ತೀರಾ. ಈಗೆಲ್ಲ 4 ಗೋಡೆ ಮಧ್ಯೆ ಇದ್ದು ಕೆಲಸ ಮಾಡೋದನ್ನ ಬಿಟ್ಟು ಹೊರಗಡೆ ಬಂದು ನೀವು ಕೂಡ ಕೆಲಸ ಮಾಡಿ ಮನೆಯನ್ನ ನಿಭಾಯಿಸ್ಕೊಂಡು ಹೋಗ್ತೀರಾ. ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಪೂಜಾ ಜೆ ಅವರನ್ನು ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸನ್ಮಾನಿಸಲಾಯಿತು. ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಸಿಜಿ ಭಾಸ್ಕರ್, ವಕೀಲೆ ವೀಣಾ ಈ ಸಮಯದಲ್ಲಿ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲ.